ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಇಡಿ ಇಕ್ಕಳದಲ್ಲಿ ಸಿಲುಕಿರುವ ನಾಗೇಂದ್ರಗೆ ಇಡಿ ಗ್ರಿಲ್ ನಡೆಸಿದೆ. ಆದರೆ ಮಾಜಿ ಸಚಿವ ಹಗರಣಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹಳೆ ಮಾತನ್ನ ಮುಂದುವರಿಸಿದ್ದಾರೆ. ಈ ಸುದ್ದಿಗಳನ್ನ ನೋಡೋಣ. ನಾಗೇಂದ್ರಗೆ ಇಡಿ ಗ್ರಿಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಅತಿದೊಡ್ಡ ಬೇಟೆಯನ್ನೇ ಆಡಿದ್ದಾರೆ. ನೆನ್ನೆ ರಾತ್ರಿ ನಾಗೇಂದ್ರರನ್ನ ಬಂಧಿಸಿರುವಂತಹ ಇಡಿ ಅಧಿಕಾರಿಗಳು ಇಂದು ಬೆಳಗ್ಗೆ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. ಜುಲೈ 18ರವರೆಗೆ ನಾಗೇಂದ್ರರನ್ನ ಇಡಿ ವಶಕ್ಕೆ ಪಡೆಯಲಾಗಿದೆ. 187 ಕೋಟಿ ಹಣಕ್ಕೆ ಸ್ಕೆಚ್ ಹಾಕಿದ್ದ ಗ್ಯಾಂಗ್ 94 ಕೋಟಿ ಹಣವನ್ನ ತಿಂದು ತೆಗೆದ್ರು. ಆದ್ರೆ ಇದೀಗ ಇಡಿ ಅಧಿಕಾರಿಗಳಿಂದ ಅಸಲಿ ತನಿಖೆ ಶುರುವಾಗಿದ್ದು ಹಣದ ಜಾಲವನ್ನ ಕೆದಕ್ತಿದ್ದಾರೆ. ಇಡಿ ಇಕ್ಕಳದಲ್ಲಿ ಸಿಲುಕಿರುವಂತಹ ನಾಗೇಂದ್ರ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ. ಬೆಂಗಳೂರಿನ ಶಾಂತಿನಗರದಲ್ಲಿ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಗರಣದಲ್ಲಿ ಸಿಕ್ಕಿರುವಂತಹ ಮಹತ್ವದ ದಾಖಲೆಗಳನ್ನೇ ಮುಂದಿಟ್ಟುಕೊಂಡು ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನೇ ಕೇಳ್ತಿದ್ದಾರೆ. ಆದ್ರೆ ಯಾವುದಕ್ಕೂ ಉತ್ತರ ಕೊಡದ ಬಿ ನಾಗೇಂದ್ರ ಹಗರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತಿದ್ದಾರೆ. ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ? ಯಾಕೆ ನಿಮ್ಮನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದಾಗ ಮಾಜಿ ಸಚಿವ ನಾಗೇಂದ್ರ ಅಳಲು ತೋಡ್ಕೊಂಡಿದ್ದಾರೆ. ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇದು ಬೋರ್ಡ್ ಮೀಟಿಂಗ್ ನಲ್ಲಿ ಆಗಿರುವ ನಿರ್ಧಾರ. ನಾನು ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ, ನಾನೇನು ಮಾಡಿಲ್ಲ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದೆ, ನನಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ನಾಗೇಂದ್ರ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ನನಗೆ ಚಿಕಿತ್ಸೆ ಅಗತ್ಯ ಇದೆ ಎಂದು ಹೇಳಿದ ನಾಗೇಂದ್ರ ಮನವಿಯನ್ನ ನ್ಯಾಯಾಧೀಶರು ಆಲಿಸಿದ್ರು. ಈ ವೇಳೆ 24 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆ ನಡೆಸುವಂತೆ ಇಡಿ ಅಧಿಕಾರಿಗಳಿಗೆ ಜಡ್ಜ್ ಸೂಚನೆ ನೀಡಿದ್ರು. ಬಳಿಕ ಜುಲೈ 18ರವರೆಗೆ ಇಡಿ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ನೀಡಿದ್ರು. ರಾಜಕೀಯವಾಗಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಬಾರದು, ಕೇಂದ್ರ ತನಿಖಾ ಸಂಸ್ಥೆಗಳು ರಾಜಕೀಯ ಅಸ್ತ್ರಗಳಾಗಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ತನಿಖೆಗೆ ನಮ್ಮದೇನೂ ತಕರಾರು ಇಲ್ಲ. ನಾವು ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದೇವೆ. ಸಿಬಿಐ, ಇಡಿ ರಾಜಕೀಯ ಪಕ್ಷಗಳ ರೀತಿ ಕೆಲಸ ಮಾಡಬಾರದು ಅಂತ ಹೇಳಿದ್ರು. ಇಡಿಗಳು, ಸಿಬಿಐಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ, ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು. ತನಿಖೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ವಾಲ್ಮೀಕಿ ಹಗರಣದ ಬಗ್ಗೆ ಟಿವಿ9ಗೆ ಸಿಎಂ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ರು. ಈ ವೇಳೆ ಎಸ್ಐಟಿ ತನಿಖೆಯನ್ನ ಸಮರ್ಥಿಸಿಕೊಂಡ್ರು. ಎಸ್ಐಟಿ ಅವರು ತನಿಖೆಯಲ್ಲಿ ಬಹಳ ದೂರ ಬಂದಿದ್ದಾರೆ. ಎಸ್ಐಟಿ ಅವರೇ ತನಿಖೆಯನ್ನ ಸಮರ್ಥವಾಗಿ ನಡೆಸುತ್ತಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ರು. ನಾಗೇಂದ್ರ ಅವರ ಒಂದು ಅರೆಸ್ಟ್ ಆಯಿತು. ಈ ಒಂದು ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಕಡೆ ಮುಜುಗರ ಆಗ್ತಾ ಇಲ್ಲ. ನಾವು ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನಾವು SITಯನ್ನು ರಚನೆ ಮಾಡಿದ್ದೀವಿ. ನನ್ನ ಪ್ರಕಾರ ಈ SIT ಅವರು ಈಗಾಗಲೇ ಭಾಳ ದೂರ ಹೋಗಿರೋದ್ರಿಂದ ಅವರು ತನಿಖೆಯನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾರೆ. ಟಿವಿ9ಗೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ವಾಲ್ಮೀಕಿ ಹಗರಣದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಕೇಳಲಾಯಿತು. ಅದರಲ್ಲೂ ಒಬ್ಬ ಸಿಎಂ ಆಗಿ ಮತ್ತು ಹಣಕಾಸು ಸಚಿವರಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಹಣ ವರ್ಗಾವಣೆ ನಿಮ್ಮ ಗಮನಕ್ಕೆ ಬರಲಿಲ್ವಾ ಅನ್ನೋ ಪ್ರಶ್ನೆಗೆ ನನ್ನ ಗಮನಕ್ಕೆ ಬಂದೇ ಇಲ್ಲ ಅಂದ್ರು. ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಣಕಾಸು ಸಚಿವರಾಗಿ ಏನೇನು ನಡೀತಾ ಇದೆ ಅನ್ನುವಂಥ ಸಂಗತಿ ತಮ್ಮ ಗಮನಕ್ಕೆ ಬರಲಿಲ್ವಾ ಅಂತ? ಇದು ನನ್ನ ಗಮನಕ್ಕೆ ಬಂದೂ ಇಲ್ಲ. ಯಾಕಂದರೆ ಇದು ಬರ್ತಕ್ಕಂಥ ವಿಷಯನೂ ಅಲ್ಲ. ನಾವು ಡಿಪಾರ್ಟ್ಮೆಂಟಿಗೆ ದುಡ್ಡು ಬಿಡುಗಡೆ ಮಾಡಿಬಿಡ್ತೀವಿ, ಅವರು PD ಅಕೌಂಟ್ನಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ PD ಅಕೌಂಟ್ನಲ್ಲಿ ಅವರೇ ಖರ್ಚು ಮಾಡಲಿಕ್ಕೆ ಸ್ವತಂತ್ರರಾಗಿರ್ತಾರೆ. ಇನ್ನು ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಗೊತ್ತಿದ್ರೂ ಕ್ರಮ ಕೈಗೊಳ್ಳಿಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಫೈಲ್ ಬಂದರೂ ಕೂಡ ಸಿಎಂ ಪ್ರಶ್ನೆ ಮಾಡಿಲ್ವಾ ಅಂತ ಕೇಳಿದ್ದಾರೆ. ಇಲ್ಲಿವರೆಗೆ ಯಾಕೆ ಸುಮ್ಮನೆ ನಿಮ್ಮ ಹಣಕಾಸು ಇಲಾಖೆ ಅವೆಲ್ಲ ಫೈಲು ಇವತ್ತು ಯಾವುದೋ ಒಂದು ಅಕೌಂಟ್ನಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಹಣ ವಿಡ್ರಾ ಆಗ್ತದೆ ಅಂದರೆ ಬೇರೆ ಅಕೌಂಟಿಗೆ ಜಮಾ ಆಗ್ತದೆ, ಅದೆಲ್ಲವೂ ಫೈನಾನ್ಸ್ ಇಲಾಖೆಗೆ ಬಂದೇ ಬರ್ತದೆ. ಹಂಗಾರೆ ಅಲ್ಲಿ ಅಧಿಕಾರಿಗಳು ಏನು ಮಾಡಿದ್ರು, ಇದಕ್ಕೆ ಯಾಕೆ ಕ್ವಶನ್ ಮಾಡಲಿಲ್ಲ? ಹಿಂದುಳಿದ ವರ್ಗಗಳ ನಾಯಕ ಅಂತ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಸಿದ್ದರಾಮಯ್ಯ ಹೇಳಿಕೆಗೆ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ದಲಿತರಿಗೆ ಮಂಜೂರಾದ ಹಣ ಲೂಟಿ ಮಾಡಿದ್ದಾರೆ. ಇತಿಹಾಸದಲ್ಲೇ ಈ ಪ್ರಮಾಣದಲ್ಲಿ ದಲಿತರ ಹಣ ನುಂಗಿದ ಸರ್ಕಾರ ಇಲ್ಲ. ದಲಿತರ ಹಣವನ್ನ ಬಾರ್, ವೈನ್ ಶಾಪ್, ಚಿನ್ನದ ಅಂಗಡಿಗಳಿಗೆ ಸುರಿದಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸುಮಾರು 187 ಕೋಟಿ
ಇತಿಹಾಸದಲ್ಲಿ ಅಷ್ಟು ದಲಿತರ ಹಣವನ್ನು ನುಂಗದಂಥ ಸರ್ಕಾರ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 187 ಕೋಟಿ ದಲಿತರ ಹಣವನ್ನು ನುಂಗಾಕಿದ್ದಾರೆ. ನುಂಗಾಕಿ ಬಾರು, ವೈನ್ ಸ್ಟೋರು, ಚಿನ್ನದ ಅಂಗಡಿಗಳಿಗೆಲ್ಲ ತಗೊಂಡೋಗಿ ದುಡ್ಡು ಕೊಟ್ಟು ಅಲ್ಲಿಂದ ಲಪ್ಟಾಯಿಸಿದ್ದಾರೆ. ನನ್ನನ್ನ ಬಂಧಿಸಿ ಅಂತ ನಿನ್ನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಕುಳಿತಿದ್ದ ಶಾಸಕ ಬಸನಗೌಡ ದದ್ದಲ್ ದಿಢೀರ್ ನಾಪತ್ತೆಯಾಗಿದ್ದಾರೆ. ಕುಟುಂಬ ಸಮೇತವಾಗಿನೇ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದು ಭಾರೀ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಸುದ್ದಿಗಳನ್ನ ನೋಡೋಣ ಕೋಟಿ ಕೋಟಿ ರಹಸ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಡಿ ಎಂಟ್ರಿ ಕೊಡ್ತಿದ್ದಂತೆ ವಾಲ್ಮೀಕಿ ನಿಗಮದ ದುಡ್ಡನ್ನ ತಿಂದು ತೇಗಿದವರಿಗೆ ನಡುಕ ಶುರುವಾಗಿದೆ. ನಾಗೇಂದ್ರ ಬಂಧನ ಬೆನ್ನಲ್ಲೇ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿದ್ದ ಶಾಸಕ ಬಸನಗೌಡ ದದ್ದಲ್ಗೂ ಬಂಧನ ಭೀತಿ ಎದುರಾಗಿದೆ. ಹೀಗಾಗಿ ದದ್ದಲ್ ಅಜ್ಞಾತವಾಗಿದ್ದಾರೆ. ನಿನ್ನೆ ಇಡಿ ಕಣ್ತಪ್ಪಿಸಿ ಎಸ್ಐಟಿ ವಿಚಾರಣೆ ಎದುರಿಸಿದ್ದ ದದ್ದಲ್ ತಮ್ಮನ್ನ ಬಂಧಿಸುವಂತೆ ಕೇಳಿಕೊಂಡಿದ್ರಂತೆ. ಆದ್ರೆ ಎಸ್ಐಟಿ ದದ್ದಲ್ರನ್ನ ಬಂಧಿಸಿಲ್ಲ. ಹೀಗಾಗಿ ಇಡಿ ತಮ್ಮನ್ನ ಬಂಧಿಸೋ ಸಾಧ್ಯತೆ ಇದೆ ಅಂದ್ಕೊಂಡಿರೋ ದದ್ದಲ್ ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಶಾಸಕ ಬಸನಗೌಡ ದದ್ದಲ್ ಬೆಂಗಳೂರಿನ ಯಲಹಂಕ ನಿವಾಸದಲ್ಲೂ ಇಲ್ಲ. ನಿನ್ನೆ ವಿಚಾರಣೆಗೆ ಹೋದವರು ವಾಪಸ್ ಮನೆಗೆ ಬಂದಿಲ್ಲ. ಕುಟುಂಬದವರ ಜೊತೆ ದದ್ದಲ್ ತೆರಳಿದ್ದು ಮನೆಯಲ್ಲಿ ಕೆಲಸದವರು ಮಾತ್ರ ಇದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದದ್ದಲ್ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ, ಇಲ್ಲೇ ಓಡಾಡ್ಕೊಂಡಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಾನೆ ಹೇಳಿದ್ರಪ್ಪ. ನಿನ್ನೆನು ನಾನು ಕೇಳಿದಾಗ ಅವರನ್ನು ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದರು. ವಾಲ್ಮೀಕಿ ನಿಗಮ ಹಗರಣದ ಮಧ್ಯೆಯೇ ಶಾಸಕ ಬಸನಗೌಡ ದದ್ದಲ್ ಜಮೀನು ಖರೀದಿಸಿರೋದು ಈಗ ಭಾರಿ ಸಂಕಷ್ಟ ತಂದೊಡ್ಡಿದೆ. 4 ಎಕರೆ 31 ಗುಂಟೆ ಜಮೀನು ಖರೀದಿಸಿ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ಭೂಮಿ ರಿಜಿಸ್ಟರ್ ಮಾಡಿದ್ದಾರೆ. ಜೂನ್ 27ರಂದು ಮ್ಯೂಟೇಷನ್ ಮಾಡಿಸಿಕೊಂಡಿದ್ದಾರೆ. ಒಟ್ಟು 23.88 ಲಕ್ಷ ಹಣ ನೀಡಿ ಭೂಮಿ ಖರೀದಿಸಿದ್ದ ಬಗ್ಗೆ ಭೂಮಿ ಖರೀದಿ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ಗಣತಿನ್ನಿ ಗ್ರಾಮದಲ್ಲಿ ದದ್ದಲ್ ಭೂಮಿ ಖರೀದಿ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಯಚೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ, ನೋಂದಣಿ ಇಲಾಖೆ ದರ ಕೇವಲ 23 ಲಕ್ಷ ರೂಪಾಯಿ ಇದೆ, ಆದ್ರೆ ಮಾರ್ಕೆಟ್ ದರ ಬೇರೆಯೇ ಇರುತ್ತೆ. ಇದರಲ್ಲಿ ಎಸ್ಟಿ ಹಣವನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ಆರೋಪಿಸಿದ್ದಾರೆ. 4 ಎಕರೆ 31 ಗುಂಟೆ ಭೂಮಿಯನ್ನ ಜೂನ್ ಒಳಗಡೆ ಖಂಡಿತ ಕರಾರು ಪತ್ರವನ್ನು ಮಾಡ್ತಾರೆ. ಸುಮಾರು 28,88,000 ರೂಪಾಯಿಗೆ. ಇದು ನೋಂದಣಿ ಅಧಿಕಾರಿಗಳ ಬೆಲೆ ಮಾತ್ರ, ಇದು ಮಾರುಕಟ್ಟೆ ಬೆಲೆ ಬೇರೆ ಇರುತ್ತೆ. ಅದಕ್ಕೆ ವಾಲ್ಮೀಕಿ ನಿಗಮ ಹಗರಣದ ಕೊಂಡಿ ಹುಡುಕಿದಷ್ಟು ದೊಡ್ಡದಾಗಿ ಬೆಸೆದುಕೊಂಡಿದೆ. ರಾಯಚೂರಿನಲ್ಲಿ ಗೃಹ ಪ್ರವೇಶ ಆಗ್ತಿದ್ದ ದಿನವೇ ಹೊಸ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ದದ್ದಲ್ ಸಂಬಂಧಿ ಕಾರ್ತಿಕ್ ಎಂಬಾತನ ಹೆಸರಲ್ಲಿ ಖರೀದಿಸಲಾಗಿರೋ ಜಮೀನು ರಹಸ್ಯವನ್ನ ಇಡಿ ಭೇದಿಸಿದೆ. ಲಕ್ಷ್ಮೀದೇವಿ ಎಂಬ ಮಹಿಳೆಯಿಂದ ಕಾರ್ತಿಕ್ ಜಮೀನು ಖರೀದಿಸಿದ್ದರು. ಇದೇ ಮಹಿಳೆಗೆ ಕ್ಯಾಶ್ ಮೂಲಕ ಹಣ ಸಂದಾಯವಾದ ಆರೋಪವಿದೆ. ಹೀಗಾಗಿ ಹೊಸ ಮನೆ ಖರೀದಿಗೆ ಹಣ ಎಲ್ಲಿಂದ ಬಂತು ಅಂತ ಗೃಹ ಪ್ರವೇಶದ ದಿನವೇ ಇಡಿ ರೇಡ್ ಮಾಡಿದೆ. ರಾಯಚೂರಿನ ಆಸ್ಕಿಹಾಳ ಗ್ರಾಮದಲ್ಲಿ ಲಕ್ಷ್ಮೀದೇವಿಗೆ ಸೇರಿದ 3 ಎಕರೆ 30 ಗುಂಟೆ ಜಮೀನು ಇತ್ತು. ಈ ಜಮೀನನ್ನ ದದ್ದಲ್ ಸಂಬಂಧಿ ಕಾರ್ತಿಕ್ ಎಂಬಾತ 4 ಕೋಟಿ ರೂಪಾಯಿಗೆ ಖರೀದಿಸಿದ್ದ. ಕಾರ್ತಿಕ್ ಮತ್ತು ಆಂಜನೇಯ ಎಂಬೋರ ಹೆಸರಿನಲ್ಲಿ ಈ ಜಮೀನು ನೋಂದಣಿಯಾಗಿದೆ. ಆದರೆ ಲಕ್ಷ್ಮೀದೇವಿಗೆ 25 ಲಕ್ಷ ಎಂಬಂತೆ 3 ಚೆಕ್ಗಳನ್ನ ನೀಡಿದ್ದಾರೆ. ಉಳಿದ ಹಣವನ್ನ ನಗದು ರೂಪದಲ್ಲಿ ಸಂದಾಯ ಮಾಡಲಾಗಿದೆ ಎನ್ನಲಾಗಿದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಿಗಮದ ಅಧ್ಯಕ್ಷ ಶಾಸಕ ಬಸನಗೌಡ ದದ್ದಲ್ರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ನಿನ್ನೆ ನಾಗೇಂದ್ರರನ್ನ ವಶಕ್ಕೆ ಪಡೆದ ಬಳಿಕ ಬಂಧಿಸಿದ್ದ ಇಡಿ ಅಧಿಕಾರಿಗಳು ಇಂದು ದದ್ದಲ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಎಸ್ಐಟಿ ವಿಚಾರಣೆ ಬಳಿಕ ಮತ್ತೆ ಇಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ.
ವಾಲ್ಮೀಕಿ ಹಗರಣದ ಬಗ್ಗೆ ಈಗಾಗಲೇ ನಿನ್ನೆ ದದ್ದಲ್ ವಿಚಾರಣೆ ನಡೆಸಿದ ಎಸ್ಐಟಿ ಸೋಮವಾರ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಬಸನಗೌಡ ದದ್ದಲ್ಗೆ ನಿನ್ನೆ ಇಡೀ ದಿನ ಗ್ರಿಲ್ ಮಾಡಿದ್ದ ಎಸ್ಐಟಿ ಬಳಿಕ ಸೋಮವಾರ ಬೆಳಗ್ಗೆ 11ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿ ಕಳಿಸಿದೆ. ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಸ್ವತಃ ತಮ್ಮನ್ನ ಅರೆಸ್ಟ್ ಮಾಡಿ ಅಂತಿದ್ದಾರೆ. ಮಿಸ್ಟರ್ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿ ಏನು ನಡೀತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪರಮ ಕಡು ಭ್ರಷ್ಟ ಸರ್ಕಾರ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಇಡಿ ಬಂದ ನಂತರ ಸಿಕ್ಕಾಕೊಂಡು ಅರೆಸ್ಟ್ ಆದ ನಂತರ ಆ ದದ್ದಲ್ ಅನ್ನುವಂಥ MLA ಹೋಗಿ ನಾನು ಕೈ ಮುಗಿತೀನಿ, ನಾನು ಅರೆಸ್ಟ್ ಮಾಡಿರಿ ಅಂತ SIT ಕೇಳ್ತಾರೆ. ಏನು ನಡೆದ ನಿಮ್ಮ ಸರ್ಕಾರದ ಮಿಸ್ಟರ್ ಸಿದ್ದರಾಮಯ್ಯ? ಭಾಳ ಜನಕ್ಕೆ ಪ್ರಶ್ನೆ ಮಾಡ್ತಿರಲ್ಲ ನೀವು. ಒಂದ್ ಕಡೆ ವಾಲ್ಮೀಕಿ ನಿಗಮ ಹಗರಣ ಸಿದ್ದು ಸರ್ಕಾರದ ಒಂದು ವಿಕೆಟ್ ಪತನಕ್ಕೆ ಕಾರಣವಾಗಿದ್ರೆ, ಇತ್ತ ಮೂಡಾ ಹಗರಣ ನೇರ ಸಿಎಂ ನೆತ್ತಿ ಮೇಲೇನೆ ತೂಗುಯ್ಯಾಲೆ ಆಡ್ತಾ ಇದೆ. ಹಾಗಾದ್ರೆ ಇವತ್ತಿನ ಅಪ್ಡೇಟ್ಸ್ ಏನು ಅಂತ ನೋಡೋಣ ಮೂಡಾ ಮಹಾಯುದ್ಧ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ. ಮುಡಾ ಸೈಟ್ ಹಂಚಿಕೆ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನೀಡಿದ್ದಾರೆ. ಈ ವೇಳೆ ಮುಡಾ ಹೈಟ್ಸ್ ಹಂಚಿಕೆಯಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಟಿವಿ9ಗೆ ಸ್ಪಷ್ಟನೆ ನೀಡಿದ್ದಾರೆ. ವಿಪಕ್ಷಗಳ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ, ಇದು ರಾಜಕೀಯ ದ್ವೇಷ, ದುರುದ್ದೇಶವಾಗಿ ಆರೋಪ ಮಾಡ್ತಿದ್ದಾರೆಂದು ಸಿಎಂ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷದವರು ಬೇಕು ಅಂತ ಟೀಕೆ ಇದನ್ನ ಮಾಡ್ತಾ ಇದ್ದಾರೆ. ಯಾವುದು ಸಿಕ್ಲಿಲ್ವಲ್ಲ ಅವರಿಗೆ ಇಶ್ಯೂಸು, ಅದಕ್ಕೋಸ್ಕರವಾಗಿ ಲೀಗಲ್ ಆಗಿರೋದನ್ನು ಇಲ್ಲೀಗಲ್ ಅಂತ. ಹಿಂದುಳಿದ ವರ್ಗದವರು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಜಾತಿ ರಾಜಕೀಯ ಮಾಡಲ್ಲ, ಹಿಂದುಳಿದ ವರ್ಗಗಳಿಂದ ಬಂದವನು ಅಂತ ಹೇಳಿದ್ದಾರೆ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿರೋನು, ಸಮೂಹದಿಂದ ಬಂದಿರೋನು, ಶೂದ್ರ ವರ್ಗದಿಂದ ಬಂದಿರೋನು, ಹಿಂದುಳಿದ ವರ್ಗದಿಂದ ಬಂದಿರೋನು. ಸಿಎಂ ಸಿದ್ದರಾಮಯ್ಯ ಹೇಳಿರೋ ಟಾರ್ಗೆಟ್ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3ರಿಂದ 4 ಎಕರೆಗೆ 2 ಸೈಟ್ ಮಾತ್ರ ಕೊಡಲು ಆಗುತ್ತೆ, ಅದು ಕೂಡ ಅದೇ ಸ್ಥಳದಲ್ಲಿ ಸೈಟ್ ಕೊಡಬೇಕು ಅಂತ ಬಯಲಾದಲ್ಲಿದೆ. ಸಿಎಂ ಕುಟುಂಬದಲ್ಲಿ ನಡೆದ ಈ ಅವ್ಯವಹಾರವೇ ಬೇರೆ. ಯಡಿಯೂರಪ್ಪ ನನ್ನ ಮೇಲೂ ಆರೋಪವಿತ್ತು, ಆದ್ರೀಗ ಹಿಂದುಳಿದ ವರ್ಗ ಅಂತ ಯಾಕೆ ತರ್ತೀರಿ ಅಂತ ಎಚ್.ಡಿ.ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೂಡ ಹಗರಣ ಬೇರೆ, ಇಲ್ಲಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ನಡೆದಿರತಕ್ಕಂಥ ಈ ಅವ್ಯವಹಾರ ಇದೆಯಲ್ಲ, ಇದು ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಈಗ ಆಗಿದೆ ಯಡಿಯೂರಪ್ಪನವರು, ನಾವು ಆಗ ನಡೀತಲ್ಲ 2009ರಲ್ಲಿ, ಆ ಸಂದರ್ಭದಲ್ಲೂ ಕೋರ್ಟು ಕಚೇರಿ ಅವರು ಅಲ್ಲದ್ರು. ಮುಡಾ ಹಗರಣ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮುಡಾ ನಿವೇಶನ ಹಂಚಿಕೆ ಬಗ್ಗೆ ನೀಲನಕ್ಷೆ ರಿಲೀಸ್ ಮಾಡಿದ್ರು. ಈ ವೇಳೆ ಮಾತನಾಡಿದ ಎಚ್.ಡಿ.ಕೆ 1998ರಲ್ಲಿ ಡಿನೋಟಿಫಿಕೇಶನ್ ಆಗಿದೆ. ಆಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ಲಿಂಗ ಅಲಿಯಾಸ್ ಜವರಾಗೆ ಮುಡಾದಿಂದ ಹಣ ಸೆಟಲ್ ಆಗಿತ್ತು. ಸತ್ತಿರುವವನ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಲು ಸಾಧ್ಯನಾ ಅಂತ ಎಚ್.ಡಿ.ಕೆ ಸಿಎಂಗೆ ಪ್ರಶ್ನಿಸಿದ್ದಾರೆ. ಇದು ಇದೇ ತರ ಒಂದು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ಕೊಂಡು, ಅಲ್ಲೊಂದಿದೆ ಬೆನಗನಹಳ್ಳಿಲಿ, ಸತ್ತರ ಹೆಸರನ್ನ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರೆ ಅವರು ಒಬ್ಬರು ಮಹಾನುಭಾವರು, ಬಹುಶಃ ಅವರೇ ಹೇಳ್ಕೊಟ್ಟಿರ್ಬೇಕು ಈ ಥರ ಮಾಡ್ಬೋದು ಅಂತ ಹೇಳಿ. ಸಿದ್ದರಾಮಯ್ಯ ಕಡು ಭ್ರಷ್ಟ ಮತ್ತು ಅಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಮುಡಾ ಹಗರಣದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯ 14 ಸೈಟ್ ಪಡೆದಿದ್ದಾರೆ. ಬಿಜೆಪಿಯವರು ಕೊಟ್ರು ಅಂತಾರೆ, ನೀವು ಬೇಡ ಅಂತ ಹೇಳಬೇಕಿತ್ತು. ಅಕಸ್ಮಾತ್ ಬಿಜೆಪಿಯವರೇ ಕೊಟ್ಟಿದ್ರೆ ಅವ್ರ ಮೇಲೂ ಕ್ರಮ ಕೈಗೊಳ್ಳಿ. ವ್ಯವಸ್ಥಿತವಾಗಿ ಸಿಎಂ ಸಿದ್ದರಾಮಯ್ಯ ಮುಡಾ ಸೈಟ್ ಪಡೆದಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಇದರಲ್ಲಿ ಟ್ರೆಜರಿಯಿಂದ ಹೋಗಿರೋದ್ರಿಂದ ಸಿದ್ದರಾಮಯ್ಯನವರು ಗೊತ್ತಿದ್ದೇ ಇದು ಆಗಿದೆ. ಸಿದ್ದರಾಮಯ್ಯನವರು ಇನ್ವಾಲ್ವ್ ಇದ್ದಾರೆ. ಸಿದ್ದರಾಮಯ್ಯನವರೇ, ಮೈಸೂರಿನ ವಿಜಯನಗರದಲ್ಲಿ ನಿಮಗೆ ಸೈಟ್ ಯಾಕೆ ಕೊಟ್ಟಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ನೀವೇನೂ ಮಾಡಿಲ್ಲ ಅಂದ್ರೆ ಸಿಬಿಐಗೆ ಕೊಡಿ, ಹಗರಣದಲ್ಲಿ ನೀವು ಭಾಗಿಯಾಗಿಲ್ಲ ಅಂದ್ರೆ ಸಿಬಿಐ ತನಿಖೆಗೆ ಕೊಡಿ, ಇಲ್ಲದಿದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ಸಿನ ಸ್ಥಿತಿ ಇವತ್ತು ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಈ ಅರೆಸ್ಟು, ಹೆದರಿಸೋದು, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಗ್ಗಲ್ಲ.
ಬೆಲೆ ಬಾಳುವ ಜಾಗ ಪಡೆದುಕೊಳ್ಳಬೇಕೆಂಬ ಹುನ್ನಾರದಿಂದಲೇ ಮುಡಾ ಹಗರಣ ಆಗಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ. ಬೇರೆಯವರು ಸೈಟ್ ಪಡೆದಿದ್ದಾರೆ, ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ ಅಂತಾರೆ. ಆಯ್ತು, ಎಲ್ಲಾ ಪಕ್ಷದವರ ಮೇಲೂ ತನಿಖೆಯಾಗ್ಲಿ, ಸಿಬಿಐಗೆ ಕೊಡಿ ಅಂತ ಆಗ್ರಹಿಸಿದ್ರು. ಅಷ್ಟೇ ಅಲ್ಲ, ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ಬಿಜೆಪಿ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೆ ಅಂತ ಎಚ್ಚರಿಸಿದ್ರು. ಎಲ್ಲಾ ಪಕ್ಷದ ತಗೊಂಡ್ರೆ ಆಯ್ತು, ಎಲ್ಲಾ ಪಕ್ಷದ ತಗೊಂಡು ಎನ್ಕ್ವೈರಿ ಆಗ್ಲಿ, ಎಲ್ಲವನ್ನೂ ಸಹಿತ ಸಿಬಿಐ ಹ್ಯಾಂಡ್ ಓವರ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿವರೆಗೆ ನೋಡಿ, ಅಲ್ಲಿ ಆದಂತ ಪ್ರೊಸೀಡಿಂಗ್ಸ್ ಮತ್ತೊಂದನ್ನ ಇವತ್ತು ಮುಖ್ಯಮಂತ್ರಿ ಆಗಲಿ ಅವ್ರ ಪರವಾಗಿ ಯಾರಾದರೂ ಇದನ್ನ ಹೊರಗಡೆ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಇದರ ಮೇಲೆ ಸ್ಪಷ್ಟವಾಗಿ ಪ್ರೈಮಾ ಫೇಸಿ ಪ್ರೂವ್ ಆಗ್ತದೆ, ಇದರಲ್ಲಿ ಮುಖ್ಯಮಂತ್ರಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನುವಂಥದ್ದು. ಅದಕ್ಕಾಗಿ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ಇಲ್ಲಿವರೆಗೆ ಇಲ್ಲದೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮುಂದುವರಿಸುತ್ತೆ. ಮುಡಾದಲ್ಲಿ 16 ಸೈಟ್ ತೆಗೆದುಕೊಂಡಿರುವುದು ಕೂಡ ಬಂದಿದೆ ಅಂತ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಕಾನೂನಿನಲ್ಲಿ ಯಾವ ವರ್ಷದಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ ಭೂಮಿ ಕಳೆದುಕೊಂಡವರಿಗೆ ಕ್ಯಾಶ್ ಮತ್ತು ಸೈಟ್ ರೂಪದಲ್ಲಿ ಆ ಲ್ಯಾಂಡ್ ಕೊಡಬೇಕು. ಅದು ಬಿಟ್ಟು ಹಿಂದೆ ಆಗಿರುವ ಲ್ಯಾಂಡ್ ಡೆವಲಪ್ಮೆಂಟ್ ನಲ್ಲಿ ಕೊಡಲು ಸಾಧ್ಯವಿಲ್ಲ. ನಾವು ಸರಿಯಾಗಿದ್ದೇವೆ ಅನ್ನೋದಾದ್ರೆ ಸಿಎಂ ಸಿಬಿಐ ತನಿಖೆಗೆ ವಹಿಸಲಿ ಅಂತ ನಿರಾಣಿ ಆಗ್ರಹಿಸಿದ್ರು. ಮುಡಾದಲ್ಲಿನೂ ಸಹಿತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ 14 ಸೈಟ್ಗಳನ್ನು ಅವ್ರು ತೆಗೆದುಕೊಂಡಿರುವಂಥದ್ದು. ಮತ್ತು ಕಾನೂನಿನಲ್ಲಿ ಯಾವ ಇಯರ್ದಲ್ಲಿ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ತದೆ ಅಲ್ಲಿ ಭೂಮಿಯನ್ನು ಕಳ್ಕೊಂಡಿರುವಂಥವ್ರಿಗೆ ಪರಿವಾರವನ್ನು ಕ್ಯಾಶ್ ರೂಪದಲ್ಲಾಗಲಿ ಸೈಟ್ಗಳ ರೂಪದಲ್ಲಾಗಲಿ ಆ ವರ್ಷದಿಂದ ಮುಂದೆ ಬಂದಿರುವಂಥ ಜಾಗೆಯಲ್ಲಿ ಕೊಡಬೇಕೇ ಹೊರತು ಹಿಂದೆ ಹಳೆ ಸೈಟ್ದಲ್ಲಿ ಕೊಡಲಿಕ್ಕೆ ನಿವೇಶನದಲ್ಲಿ ಕೊಡಲಿಕ್ಕೆ ಅವಕಾಶಗಳಿಲ್ಲ. ಮುಡಾ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ಕಾನೂನಾತ್ಮಕ ಹೋರಾಟದ ಬಗ್ಗೆ ಎನ್ಡಿಎ ನಾಯಕರು ಚರ್ಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೋರಾಟಕ್ಕೆ ಸಿಕ್ಕಿರುವ ಅವಕಾಶ ಬಳಸಿಕೊಳ್ಳಲು ಎನ್ಡಿಎ ಪ್ಲಾನ್ ಮಾಡಿದೆ. ಹೀಗಾಗಿ ರಾಜ್ಯಪಾಲರ ಅನುಮತಿ ಕೇಳುವ ಬಗ್ಗೆಯೂ ಎನ್ಡಿಎ ನಾಯಕರು ಚರ್ಚಿಸಿದ್ದಾರೆ. ರಾಜ್ಯಪಾಲರಿಗೆ ದೂರು ನೀಡಿ ಕಾನೂನು ಕ್ರಮಕ್ಕೆ ಅನುಮತಿ ಕೇಳಲು ಮುಂದಾಗುವ ಚಿಂತನೆ ನಡೆಸಿದ್ದು, ರಾಜ್ಯ ಬಿಜೆಪಿ ನಾಯಕರ ಮುಂದೆ ಈ ಕುರಿತು ಪ್ರಸ್ತಾಪ ಆಗಿದೆ ಎನ್ನಲಾಗಿದೆ. ಸಿಎಂಗೆ ನೀಡಿದ್ದ ಮನವಿ ಪತ್ರಗಳು ಕಸದ ರಾಶಿ ಸೇರಿದ್ದು ಬಿಜೆಪಿ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಅತ್ತ ರೀಲ್ಸ್ ರಾಣಿಗೆ ಪ್ರೀತಿಯ ಬಲೆ ಬೀಸಿದ ಯುವಕನೊಬ್ಬ ಆಕೆ ಗರ್ಭಿಣಿ ಆಗಿದ್ದಾಗಲೇ ಹತ್ಯೆ ಮಾಡಿದ್ದಾನೆ. ಈ ಸುದ್ದಿಗಳನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂಗೆ ನೀಡಿದ್ದ ಮನವಿ ಪತ್ರಗಳು ಕಸ ಸೇರಿದ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಟ್ವಿಟರ್ನಲ್ಲಿ ಟಿವಿ9 ಸುದ್ದಿ ಶೇರ್ ಮಾಡಿದ ವಿಜಯೇಂದ್ರ ಸಿಎಂ ವರ್ತನೆಗೆ ಕಿಡಿಕಾರಿದ್ದಾರೆ. ಪತ್ರಗಳು ಕಸದ ರಾಶಿ ಸೇರಿರುವುದು ಜನರ ದೂರು ದುಮ್ಮಾನಗಳಿಗೆ, ಕಾಂಗ್ರೆಸ್ ಸರ್ಕಾರ ತೋರ್ತಾ ಇರುವ ಉಡಾಫೆ ವರ್ತನೆಗಳಿಗೆ ಕನ್ನಡಿ ಹಿಡಿದಿದೆ. ಜನರ ಸಮಸ್ಯೆಗಳನ್ನ ಪರಿಹರಿಸುವ ವ್ಯವಧಾನ ಇಲ್ಲದಿದ್ದರೆ ಜನತಾ ದರ್ಶನ ಎಂಬ ಬೂಟಾಟಿಕೆಯ ನಾಟಕ ಬೇಕೇ ಅಂತ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೂದಿನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟದಲ್ಲಿ ಹುಳ ಪತ್ತೆಯಾಗಿದೆ. ಬಾಲಹುಳು, ನುಸಿ ಹುಳು ಕಂಡು ಆತಂಕಗೊಂಡ ಮಕ್ಕಳು, ಪೋಷಕರು ಶಾಲೆಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕುಡಿಯೋಕ್ಕೂ ನೀರಿಲ್ಲ, ಹೀಗಾಗಿ ಹೆಡ್ ಮಾಸ್ಟರ್ ಅನ್ನ ವರ್ಗಾವಣೆ ಮಾಡಿ ಅಂತ ಆಗ್ರಹಿಸಿದ್ರು. ಆದರೆ ಹೆಡ್ ಮಾಸ್ಟರ್ ಮಾತ್ರ ಅದು ನುಸಿ ಹುಳು ಅಲ್ಲ, ಜೀರಿಗೆ ಅಂತ ಸಬೂಬು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಫ್ಲೆಕ್ಸ್ ಹೋರ್ಡಿಂಗ್ಸ್ ಹಾವಳಿ ಹಿನ್ನೆಲೆ ಹೈಕೋರ್ಟ್ ಸ್ವಯಂ ಪಿಐಎಲ್ ದಾಖಲಿಸಿಕೊಂಡಿದೆ. ಅಲ್ಲದೆ ಬಿಬಿಎಂಪಿ ಪೊಲೀಸ್ ಇಲಾಖೆಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ರಾಜ್ಯದಲ್ಲಿ 6.8 ಲಕ್ಷ ಅಕ್ರಮ ಜಾಹೀರಾತುಗಳಿವೆ ಎಂಬ ವರದಿ ಇದೆ. ಕೋರ್ಟ್ ಆದೇಶಗಳಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಪಾಲಿಸಿಲ್ಲ. ಹೀಗಾಗಿ ನ್ಯಾಯಾಂಗ ನಿಂದನೆ ಯಾಕೆ ದಾಖಲಿಸಬಾರದು ಅಂತ ನೋಟಿಸ್ ಜಾರಿ ಮಾಡಿದೆ. ಬೆಳಗಾವಿ ಜಿಲ್ಲಾಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ ಬಾಲಕರ ಹಾಸ್ಟೆಲ್ಗೆ ಶಿಫ್ಟ್ ಮಾಡಲಾಗಿದ್ದು, ರೋಗಿಗಳು ಸ್ಕ್ಯಾನಿಂಗ್ಗಾಗಿ ಹಾಸ್ಟೆಲ್ಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಸ್ಕ್ಯಾನಿಂಗ್ ಮಿಷಿನ್ ಹಾಸ್ಟೆಲ್ನಲ್ಲಿ ಕಂಡು ಎಂಎಲ್ಸಿ ನಾಗರಾಜ್ ಶಾಕ್ ಆಗಿದ್ದು, ಬಿಮ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ವಿರುದ್ಧ ಗರಂ ಆದ ಪ್ರಸಂಗ ನಡೆದಿದೆ. ಸದ್ಯ ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕರ ಅಧ್ವಾನಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಉತ್ತರ ಭಾರತದಲ್ಲಿ ಬಿರುಸುಗೊಂಡಿರುವ ಮಳೆ ಜನರನ್ನ ಹೈರಾಣಾಗಿಸಿದೆ. ಇತ್ತ ಮುಂಬೈನಲ್ಲಿ ನಡೀತಾ ಇರುವ ಅಂಬಾನಿ ಪುತ್ರನ ಮದುವೆಯಲ್ಲಿ ದೇಶ ವಿದೇಶದ ಗಣ್ಯರು ಕುಣಿದು ಕುಪ್ಪಳಿಸಿದ್ದಾರೆ. ಈ ಸುದ್ದಿಗಳನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ
ಪ್ರದೇಶದ ಶಹಜಾನ್ಪುರದಲ್ಲಿ ಮಳೆಗಾರಣ ಆರ್ಭಟ ಜೋರಾಗಿದ್ದು ಗರಾಕ ನದಿ ಉಕ್ಕಿ ಹರಿಯುತ್ತಿದೆ. ನಗರದ ಪ್ರಮುಖ ರಸ್ತೆಗಳು ಹೊಳೆಯಂತಾಗಿದ್ದು ಜನರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಮಳೆ ನೀರಲ್ಲಿ ಸಿಲುಕಿದ ಕಾರೊಂದನ್ನ ಕ್ರೇನ್ ಮೂಲಕ ಹೊರತೆಗೆಯಲಾಯಿತು. ನಡ್ಡೆಗಡ್ಡೆಗೆ ಸಿಲುಕಿದ ಜನರನ್ನ ರಕ್ಷಿಸಿದ ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದರು. ಉತ್ತರಾಖಂಡ್ನಲ್ಲೂ ಮಳೆ ಅಬ್ಬರಿಸುತ್ತಿದ್ದು ಜೋಶಿ ಮಠದ ಬಳಿ ಬದ್ರಿನಾಥ್ ಹೆದ್ದಾರಿಯಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ. ಬೆಳಗ್ಗೆ ಅಷ್ಟೇ 4 ದಿನಗಳ ಬಳಿಕ ಈ ಹೆದ್ದಾರಿ ಓಪನ್ ಮಾಡಲಾಗಿತ್ತು. ಆದರೆ ಮತ್ತೆ ಗುಡ್ಡ ಕುಸಿತದಿಂದ ಹೆದ್ದಾರಿ ಬಂದ್ ಮಾಡಲಾಯಿತು. ಬದ್ರಿನಾಥನ ದರ್ಶನಕ್ಕೆ ಬಂದಿದ್ದ ಭಕ್ತರು ಕಾಲ್ನಡಿಗೆಯಲ್ಲಿ ಹೋಗಲು ಪ್ರಯತ್ನಿಸಿದ್ರು, ಆದರೆ ಸಾಧ್ಯವಾಗಲಿಲ್ಲ. ಕೆಲ ಹೊತ್ತಿನ ಬಳಿಕ ಮತ್ತೆ ವಾಹನ ಸಂಚಾರಕ್ಕೆ ಅನುವು ಮಾಡಲಾಯಿತು. ಮಾನ್ಸೂನ್ ಮಳೆಯ ಮೊದಲ ದಿನವೇ ತೊಯ್ದು ತೊಪ್ಪೆಯಾಗಿದ್ದ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಳೆ ಅಬ್ಬರಿಸುತ್ತಿದೆ. ರಸ್ತೆಗಳು ಜಲಾವೃತವಾಗಿದ್ದು ವಾಹನಗಳ ಓಡಾಟ ದುಸ್ತರವಾಗಿದೆ. ಅದರಲ್ಲೂ ಬಡಾಪೂಲ್ ಮತ್ತು ಸರೈ ಕಾಲೇಖಾದಲ್ಲಿ ರಸ್ತೆಗಳು ನದಿಯಂತಾಗಿವೆ. ರಸ್ತೆಯ ಒಂದು ಮಗ್ಗಲಿನಲ್ಲೇ ನೀರು ನಿಂತಿದ್ದಕ್ಕೆ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ.